ವಾರಣಾಸಿ, ಬನಾರಸ್, ಕಾಶಿ. ಈಗ ಕೇದಾರ್ ಘಾಟ್ ಒಬ್ಬ ರಶ್ ಇದೆ, ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ. ಎಲ್ರು ಮ್ಯಾಪ್ ಹಾಕೊಂಡು ಹುಡ್ಕೊಂಡು ಹೋಗ್ತಾ ಇದೀವಿ. ಇಲ್ಲಿ ನಮಗೂ ಏನು ಗೊತ್ತಿಲ್ಲ ಯಾವ್ದು ಎಲ್ಲಿ ಏನಿದೆ ಅಂತ, ಎಲ್ಲ ಗೂಗಲ್ ಮ್ಯಾಪ್ ಅಲ್ಲೇ ಹುಡ್ಕೊಂಡು ಹೋಗ್ತಾ ಇದೀವಿ. ಪೂರ್ಣೇಶ್ವರಿ ಲೈನ್ ನೋಡ್ರಪ್ಪ, ಲೈನ್ ನೋಡಿ ಎಲ್ಲ ಕೂತಿದ್ದಾರೆ. ನಡಿಯಲ್ಲಿ ಎಲ್ರದ್ದು ವಿಡಿಯೋ ಮಾಡೋದು ಫೋನ್ ಕಿತ್ಕೊಂಡಾರ. ನೋಡಿ ನೋಡಿ ಲೈನ್, ನೋಡಿ ನೋಡಿ ಲೈನ್. ಅನ್ನಪೂರ್ಣೇಶ್ವರಿ ಟೆಂಪಲ್ಗೆ, ಅನ್ನಪೂರ್ಣೇಶ್ವರಿ ಯಾರಿಗೆಲ್ಲಾರು ಪಕ್ಕ ಒದೇ ತಿನ್ಸಿದ್ದೇನೆ. ಫ್ರೀ ಕೊಡೋತರ ಲೆವೆಲ್. ಅಣ್ಣ ಇಲ್ಲಿ ಇಡ್ಲಿ ಸಿಗುತ್ತೆ ನೋಡೋಣ. ಬರ ಬರ ಇಡ್ಲಿ ತಗೋಣ. ಇಡ್ಲಿ ಇಡ್ಲಿ ದೋಸೆ ಮಾಡ್ತಾರೆ. ಇಡ್ಲಿ 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 ಬಡಿ. हवा भाई इडली कितना इडली पेट 30 इडली. ಅಬ್ಬಾ ಅನ್ನಪೂರ್ಣೇಶ್ವರಿಗೆ ಏನೋ ಪರವಾಗಿಲ್ಲ ಕಣ, ಹೋಟ್ಲು ಚೆನ್ನಾಗೈತೆ. ಇಡ್ಲಿ ಇಡ್ಲಿ ದೋಸೆ ಉತ್ತಪ್ಪ. ಉತ್ತಪ್ಪ ನೀನು ನೆನ್ನೆದು ಉತ್ತಪ್ಪ ಇಟ್ಕೊಂಡ್ಬಿಟ್ಟಿದ್ಯಾ? ಅದಂದ್ರೆ ಈರುಳ್ಳಿ ಹಾಕಿದ್ರೆ ದೋಸೆ ತಿನ್ನಕ್ ಸ್ವಲ್ಪ ಮ್ಯಾನೇಜ್ ಆಗುತ್ತೆ. ಇಲ್ಲ ಬಾಯ್ ಇಡ್ಲಿ ಪ್ಲೇಟ್. ರೈಸ್ ಅನ್ನಪೂರ್ಣೇಶ್ವರಿ ಟೆಂಪಲ್ ಹೋಗೋಣ ಅಂತ ಬಂದ್ವಿ. ಎಷ್ಟು ನೋಡ್ಬಿಟ್ಟು ಇಲ್ಲೇ ಇಡ್ಲಿ ತಿನ್ನೋಣ ಅಂತ ಇದೀವಿ. ಅದೇ ಹಾಕೋತೀನಿ, ಕಟ್ ಮಾಡೋದು. ಎಲ್ಲ ಇಡ್ಲಿಗೆ ವೇಟ್ ಮಾಡ್ತಿದ್ದಾರೆ. ನೀನೇನ್ ಆರ್ಡರ್ ಮಾಡ್ದ? ಮಗ ಇವ್ನ ಇಲ್ಲೇ ಬಿಟ್ಟು ಹೋಗೋಣ ಕಣ, ನೋಡಕ್ ಸ್ವಾಮೀಜಿ ತರ ಕಾಟು ಏನೋ ಕ್ರೇಜ್ ಆಗಿ ಇಡ್ಲಿ ಕೊಟ್ಟಿದ್ದಾರೆ. 30 ರೂಪಾಯಿ 2 ಇಡ್ಲಿ ಅಂತವನೆ. ನೀನೇನ್ ಆರ್ಡರ್ ಮಾಡ್ದ? ನೀನೇನ್ ಮಾಡಿಲ್ಲ, ಬೇರೆ ಲೋಕದಲ್ಲ ಅವನೇ. ಆ ಮಣಿ ತಗೊಂಡಾಗಿಂದ ಚೇಂಜ್ ಆಗ್ಬಿಟ್ಟವ್ ಮಣಿ. ಚೆನ್ನಾಯ್ತು ಓಕೆ ಹೆಂಗಿದೆ ಕಟ್ಟು? ನೀನ್ ಯಾವ್ದೋ ಕುದುರೆ ನೋಡ್ಬಿಟ್ಟವ್ ಕಟ್ಟು. ನೋಡ್ರಿ ಬನ್ನಿ, ಸ್ವಾಮೀಜಿ ಅವ್ರಿಗೆ ಗಂಟೆ ಹೊಡೆದ್ರೆ ಬರೋದು. ಇಳಿದ್ರು ಸ್ವಾಮೀಜಿ, ಇಳಿದ್ರು ಕೊಲೆ ಬೆಟ್ಲಲ್ಲ ಅವ್ರೆ. ಸ್ವಾಮೀಜಿ ಹೆಂಗಿತ್ತು ಫಲಹಾರ? ಚೆನ್ನಾಗಿತ್ತು, ಪರವಾಗಿಲ್ಲ. ಓಕೆ ಥ್ಯಾಂಕ್ ಯು. ಒಳಗಡೆ ಬಂದಿರ್ಲಿಲ್ಲ, ಅದು ಚೆನ್ನಾಗಿತ್ತಾ? ಗಲ್ಲಿ ಗಲ್ಲಿಗಳಲ್ಲಿ ತಿರ್ಗಾಡ್ತಿದೀವಿ. ಜನಸಂಖ್ಯೆ ಮಾತ್ರ ಕಮ್ಮಿನೇ ಆಗಿಲ್ಲ. ಯುಪಿಲಿರೋ ಪೀಪಲ್ ಎಲ್ಲ ಇಲ್ಲೇ ಇದಾರೆ ಅನ್ಸುತ್ತೆ. ಅಣ್ಣ ಅಲ್ಲಿ ಮಲಯ ಇತ್ತು, ಮಲಯ ರೋಡ್ ಸೈಡ್ ಬೇಡ ಅಂತ ಸ್ವಲ್ಪ ಒಳಗಡೆ ಸೈಡ್ ಹೋಗೋಣ. बहुत ज्यादा भीड़ भड़का है. ಜಾಗ ಬಿಡೋಣ. ಓಡ್ತಾ ಇದೀವಿ ರಸ್ತೆಗಳು. ಉಗ್ದಿರೋದ್ ನೋಡಿದ್ರು. ಅಲ್ಲ ಇವರೇ ಉಗಿತಾರೆ, ಇವರೇ ಬೀಚಿಂಗ್ ಪೌಡರ್ ಹಾಕ್ತಾರೆ. ಏನ್ ಗಪ್ ಜನಗಳು ಇವರು. ಅಣ್ಣ ಇಲ್ಲೊಂದ್ ಫೋಟೋ ಬರುತ್ತೆ ನೋಡಿ ಶಿವನ್ ಪಕ್ಕ. ಈಗ್ಲೇ ಕಚ್ಚೋ ಬುದ್ಧಿ ನಿನಗೆ. ಬಾಯ್, ಸಿಗೋಣ ಮತ್ತೆ. ನಡೀರಿ ನಡೀರಿ ನಡೀರಿ. ಹಿಂಗೆ ಅಲ್ವಾ ಘಾಟು? ನಿನ್ ಮ್ಯಾಪ್ ಹಾಕಿತ್ತಲ್ಲ. ಯಾವ ಘಾಟ್ ಬ್ರದರ್? ಅಲ್ಲಾಕರ್ ನೋಡ್ರಿ. ಪ್ರಯಾಗ್ ಘಾಟ್ ಅಂತ ಬೇಕಾ? ಪ್ರಯಾಗ್ ಘಾಟ ನೋಡಿ. ಇದೊಂದು ಘಾಟ, ಅದೊಂದು ಘಾಟು. ಹೌದು. ಸೊ ಇಷ್ಟಿಷ್ಟೇ ಗ್ಯಾಪ್ ಇರೋದು. ಅದೇ ಅವ್ನ್ 98 ಐತೆ ಅಂತ, ಅವ್ನ್ 98 8 ಐತೆ ಅಷ್ಟೇ. ಇವತ್ತು ಡೇ 3. ಎಲ್ಲಾ ಘಾಟ್ಗಳನ್ನು ಎಕ್ಸ್ಪ್ಲೋರ್ ಮಾಡ್ತಿದೀವಿ. ಸೊ ಈ ಘಾಟ್ಗಳ ಪಕ್ಕನೇ ರೋಡ್ ಇದೆ, ಎಲ್ಲಾ ಘಾಟ್ಗಳಿಗೂ ವಿಸಿಟ್ ಮಾಡೋ ತರ. ನೀವು ಘಾಟಲ್ಲಿ ನಡ್ಕೊಂಡು ಹೋಗಿಲ್ಲ ಅಂದ್ರೆ ಬೇಕಾದ್ರೆ ಬೋಟಲ್ಲಿ ಹೋಗ್ಬೋದು.
ಸೊ ಒಂದೊಂದು ಘಾಟ್ಗೂ ಇನ್ನೊಂದು ಘಾಟ್ಗೂ ತುಂಬಾ ಅಷ್ಟು ದೂರ ಏನಿಲ್ಲ. ಎಷ್ಟು ಡಿಫ್ರೆನ್ಸ್ ಅದೇ, ಒಂದು 100 ಹೆಜ್ಜೆ 200 ಹೆಜ್ಜೆ ಒಳಗಡೆನೆ ಇರುತ್ತೆ ಒಂದೊಂದು ಘಾಟು. ಎಲ್ಲಾ ಘಾಟಿಗೂ ಮೆಟ್ಟಿಲ ವ್ಯವಸ್ಥೆಗಳಿದೆ, ಹತ್ತು ಏರಿಳಿತ ಇಳಿಯೋದು ಆತರ ಎಲ್ಲ ಇದ್ದೇ ಇರುತ್ತೆ. ಸೊ ಇದು ಫುಲ್ಲು ಗಂಗಾ ರಿವರ್ ಪಕ್ಕದಲ್ಲೇನೆ ಈ ಘಾಟ್ಗಳೆಲ್ಲ ಇರೋದು. ಸೊ ಈಗ ಆಕ್ಟಿವ್ ಆಗಿರೋ ಆ ಘಾಟ್ಗಳಲ್ಲಿ ಅಂದ್ರೆ ಮಣಿಕರ್ಣಿಕಾ ಮತ್ತೆ ಹರಿಶ್ಚಂದ್ರ ಘಾಟು, ಅಲ್ಲಿ ಮಾತ್ರ ಹೆಣಗಳನ್ನ ಸುಡೋದು. ಸೊ ನೆನೆ ನಾನು ತೋರ್ಸಿದ್ನಲ್ಲ, ಸೊ ಅಲ್ಲಿ ಮಣಿಕರ್ಣಿಕಾ ಘಾಟು. ಸೊ ಇವತ್ತು ಇಲ್ಲಿಂದ ಕೇದಾರ್ ಘಾಟ್ ಅಂತೆಲ್ಲ ಇದೆಯಲ್ಲ, ಅಲ್ಲಿ ದೇವಸ್ಥಾನ ಇದೆ. ಸೊ ಅಲ್ಲಿ ಆ ಕಡೆ ಹೋಗ್ತಾರೆ. ಹೊಡಿತಾರೆ. ಕೇದಾರ್ ಘಾಟ್ ಬಂದಿದೀವಿ ನೋಡಿ. ಸುಮಾರು ಒಂದ್ ಅರ್ಧ ಕಿಲೋಮೀಟರ್ ನಡ್ಕೊಂಡ್ ಬಂದ್ವಿ ಅಲ್ಲಿಂದ ಇಲ್ಲಿ ಬಂದು ಇಲ್ಲಿ ಕೇದಾರ್ ಘಾಟ್ ಇದೆ. ಕೇದಾರ್ ಘಾಟ್ ಬಂದಿದ್ವಿ, ದರ್ಶನ ಮಾಡಿದ್ವಿ. ದೇವಸ್ಥಾನದ ವಿಶೇಷತೆ ಏನಂದ್ರೆ, ಈ ದೇವಸ್ಥಾನಕ್ಕೆ ಒಮ್ಮೆ ಭೇಟಿ ಕೊಟ್ಟರೆ ನೀವು 7 ಬಾರಿ ಕೇದಾರ್ನಾಥ ಲಿಂಗ ದರ್ಶನ ಮಾಡಿದಷ್ಟು ಇಷ್ಟ ಆಗುತ್ತಂತೆ. ರಶ್ ಏನಿರಲ್ಲ, ತುಂಬಾ ಖಾಲಿ ಇದೆ. ಆಕ್ಚುಲಿ ತುಂಬಾ ಜನ ಇರೋ ಟೈಮಲ್ಲೇ ಖಾಲಿ ಇದೆ ಇದು. ಇದ್ರ ಪಕ್ಕದಲ್ಲಿ ಹರಿಶ್ಚಂದ್ರ ಘಾಟ್ ಇದೆ, ಅದನ್ನು ನೋಡ್ಬೋದು. ಈಗ ಆಕ್ಟಿವಲ್ ಎಣ ಸುಡೋ ಘಾಟಲ್ಲಿ 2 ಘಾಟು, ಮಣಿಕರ್ಣಿಕಾ ಘಾಟು ಮತ್ತೆ ಒಂದು ಹರಿಶ್ಚಂದ್ರ ಘಾಟು. ಮಣಿಕರ್ಣಿಕಾ ಘಾಟಲ್ಲಿ ಯಾವಾಗ್ಲೂ ಎಣ ಸುಡ್ತಾನೆ ಇರ್ತಾರೆ, ಅಲ್ಲಿ ಬೆಂಕಿ ಆರದೇ ಇಲ್ಲ. ಹರಿಶ್ಚಂದ್ರ ಘಾಟಲ್ಲಿ ಲೈಕ್ ಯಾವಾಗ ಸುಡ್ತಾರ ಗೊತ್ತಿಲ್ಲ, ಬಟ್ ಈಗ ಕರೆಂಟ್ಲಿ ಇಲ್ಲಿ ಬೆಂಕಿ ಉರಿತಿದೆ. ಮೋಸ್ಟ್ಲಿ ಈಗ ಎಣ ಸುಡ್ತಾ ಇರ್ತಾರೆ ಈಗ. ಇಲ್ಲಿಂದ ತುಂಬಾ ದೂರದಲ್ಲಿ ಕಾಣುತ್ತೆ ನೋಡಿ, ಅದೇ ಹರಿಶ್ಚಂದ್ರ ಘಾಟು. ಈಗ ಜನ ಸುಡ್ತಿದ್ದಾರೆ. ಬರ್ತಿದೆ. ಶುರು ಮಾಡ್ಕೊಂಡು ಹೋಗ್ತಾ ಇದೀವಿ ದಾರಿ ಹುಡ್ಕೊಂಡು. ಈಗ ನಾವು ದಶಶ್ವಮೇಧ ಘಾಟಲ್ಲಿ ಇದೀವಿ. ಅಲ್ಲಿಂದ ವಾಕ್ ಮಾಡ್ಕೊಂಡ್ ಬಂದ್ವಿ. ಅಲ್ಲಿಂದ ಬಂದಿದ್ದೀವಿ. ಸೊ ನೆನೆ ಇಲ್ಲೇನೆ ನಮ್ಗೆ ನಾವು ಗಂಗಾ ಆರತಿ ನೋಡಿದ ಜಾಗ ನೋಡಿ ಹೇಗಿದೆ. ಜಂಬಾಡ ಗಂಗಾ ನದಿಯ ಪವಿತ್ರತೆಯನ್ನು ಹಾಳು ಮಾಡುತ್ತಿರುವ ಜನರು. ಇವನು ನೋಡ್ತಾರ ನೋಡೋನು, ಸುಭಾಷ್ ಚಂದ್ರ ಬೋಸ್ ಆಗ್ತಾನ ಅವನು. ಓ ವೆಂಕ, ನಾವ್ ಇದ್ವಲ್ಲ ಆ ಘಾಟ ಇದು. ಈ ಘಾಟ ಅಲ್ಲ, ಇದಲ್ವಾ? ಪಕ್ಕದ ಘಾಟ ಅಲ್ಲ, ಅದೇ ದಶಶ್ವಮೇಧ ಘಾಟ. ಅದು ದಶಶ್ವಮೇಧ. ಅಕ್ಕ ಇಲ್ಲಿ ನೋಡಿ ಸ್ಕ್ಯಾಮ್ ಮಾಡ್ತಾನ ಪಾಪ ಅವ್ರಿಗೆ. ಅವನೇ ಸ್ಕ್ಯಾಮ್ ಆಗ್ತಾವ ಅದು ಗೊತ್ತಿಲ್ಲ. ಸ್ಕ್ಯಾಮರ್ಸ್ ಕಣ ಇಬ್ರು ಸ್ಕ್ಯಾಮ್ ಮುಂದೆ ಕೋಡ್ ಲ್ಯಾಂಗ್ವೇಜ್ ಅಲ್ಲಿ ಮಾತಾಡ್ತಾವ. ನೋಡೋ ಟ್ಯಾಟು ಜಾಗ ಇಲ್ದಲೆ ಸಾಕೊಳ್ಳೋ ಜಾಗದಲ್ಲಿ ಟಾಟೋ ಹಾಕೊಂಡ್ಬಿಟ್ಟು ಎಲ್ಲ ಕಣ ನೋಡಲ್ಲ ಅವನು. ಏನ್ ಹಾಕೊಂಡವನೆ, ಅವ್ನ್ ಪಗ್ಗ ಹಾಕೊಂಡವನೆ ಪಾಪ, ಸತ್ತೋಗಿದ್ ನಾ. ಜಾಗ ಬಿಟ್ಟು ಹೋಗ್ರಲ್ಲೋ. ಸುಮ್ನೆ ಬೇಡ ಜಗಳ ಬೇಡ. ಎಲ್ಲ ನಮ್ಮ ಹುಡುಗಿ ಕೊಡೋದು, ಹುಡುಗಿ ವೆಂಕ ಅದು ಫಾರಿನ್ ಅವ್ರು ಅನ್ಸುತ್ತೆ. ಯಾವ ದೇಶ ಇರ್ಬೋದು? ಅದೇ ಅವಳು ಹುಡುಗಿ ಅಂತೆ ಹೊಡಿತಾರ ನನ್ ಮಗನೇ ನಿನಗೆ. ಏನು ಇಷ್ಟ ಜನ ಅವ್ರೆ ವೆಂಕ ಇವತ್ತು. ಇಬ್ರು ಪೇರ್ ಚೆನ್ನಾಗವ್ರಣ್ಣ. ಅಲ್ಲ ನಿಂತರ ಕಪೂರ್ ದೊಲ್ಲೆಗಳು ಇರ್ತಾರೆ ಅನ್ಬಿಟ್ಟೆ ಅವ್ರು ಸ್ಕ್ಯಾಮರ್ಸ್ ಇರ್ತಾರೆ. ಕಪೂರ್ ಏನಿಲ್ಲ ಬಿಡ. ಕಪೂರ್ ಕಿಚನ್ ಬೆಂಗಳೂರಲ್ಲಿ ಇದೆ ಗೊತ್ತಾ, ಫೇಮಸ್. ಅಲ್ಲೋಡ ಏನದೇ ಅವನು ನಕ್ಕೊಂಡ್ ಸ್ವಾಮೀಜಿ ಹೋಯ್ತಾನಲ್ಲಿ. ಬಾರೋ ಇಬ್ರು ಸ್ವಾಮೀಜಿ ನೋಡ್ಕೊಂಡು ಹೋಗೋಣ. ಬೀಜ ಹೊಡಿತಾನ ಹೋಗಿ ನಿನಗೆ. ಜೈ ಬೋಲೋ. ಆಂಟಿ ಇಲ್ಲ, ಆಂಟಿಗೊಂದು ನಮಸ್ಕಾರ. ಆಂಟಿಗೊಂದು ನಮಸ್ಕಾರ. ನಾನು 50 ರೂಪಾಯಿಗೆಲ್ಲ ಕೊಟ್ಟು. ಜೈ ಶ್ರೀರಾಮ್.
ಜೈ ಶ್ರೀರಾಮ್. ನನ್ನ ಮಕ್ಕ ನಂಗೆ ಲ್ಯಾಂಗ್ವೇಜ್ ಬರಲ್ಲ, ಇದೊಂದೇ ಕೋಡ್ ನಿಮ್ಗೆ. ಬಂದ್ರು ನೋಡುಗರು, ಈ ಸ್ವಾಮೀಜಿ ನೋಡುಗರು. ಹುಚ್ಚ ಬಿಡ್ತಾನೆ ಅಕ್ಕ ನನ್ ನೋಡಲಿ ಅವನ ಹತ್ರ ಇರೋದು ತ್ರಿಶೂಲನು ಅಲ್ಲ, ಸ್ವಲ್ಪ ಲೇಟ್ ಆಗಿ ಹೋಗಕ್ಕೆ ನಕ್ಕ ಒಂದೇ ಶೀಲ ನಮ್ಮನ್ ಚುಚ್ಚಿದ್ರೆ ಎಂಟ್ರಿ ಎಕ್ಸಿಟ್ ಈಸಿ. ಎಂಟ್ರಿ ಇರೋ ಜಾಗದಲ್ಲೇ ಹಾಕದೆ ಇಲ್ಲೇ ತಗೋಬೋದಾಗಿತ್ತು. ಅಲ್ಲಿ ಹೋಗ್ಬಿಟ್ಟು ಜರ್ಸಿ ಬಟ್ಟೆಗಳು ತಂದವನ್ ಮನಿ. ಕಿತ್ನಾ ಹೈ ಬಾಯ್? 150. ಒಂದೂವರೆ. ಎಷ್ಟ್ ದಿನ ಆಯ್ತು ಅದು ತೊಳೆದು. ಏನ್ ಗುರು ಗುಡ್ಡೆ ಹಾಕೊಂಡ್ಬಿಟ್ಟವ್ರೆ, ಹೊಡಿತಾರೆ. ಇಲ್ಲಿ ನೋಡ್ರಿ, ಕೆಮಿಕಲ್ ಇಲ್ಲದಂತಹ ಬಾಂಬೆ ಮಿಠಾಯಿ ಮಾಡ್ತಿದ್ದಾರೆ ತಾತ. ತಾತ ಬಾಂಬೆ ಮಿಠಾಯಿ. ನೀನ್ ಅವೆಲ್ಲ ಹೇಳ್ಬೇಡ, ಸುಮ್ನೆ ತೋರ್ಸು. ಯಾಕೆ ಮಾತಾಡ್ತೀಯ? ನಿಂಗ ಅವನಾರ ಇದ್ ಮಾಡ್ತಾವನ, ಸುಮ್ನೆ ಇದ್ ಮಾಡು. ಯಾಕೆ ಕೆಮಿಕಲ್ ಅವ್ರ ಹಾಕ್ಲಿ, ಅದ್ರ ಹುಚ್ಚನೆ ಒಯ್ಲಿ ಅವನು. ಸುಮ್ನೆ ಇದು ಬೇಕಾ? ಯಾವ್ದು ಬೇಡ ಬರಲ್ಲ. ಅವನು ಪಾನ್ ಪರಾಗಲ್ಲಿ ತೊಳೆದಿರ್ತಾನ ಅದನ್ನ ಹಿಂಗೆ ಅಂತ ಮಾಡಿ ಹಿಂಗ್ ತೊಳೆದಿರ್ತಾನೆ. ಜೈ ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್. ಹೇಳ್ರು ಹಿಂದೂಗಳು ಕಂಡ್ರು ನೀವೆಲ್ಲ. ಜೈ ಜೈ ಶ್ರೀರಾಮ್. ಏನೋ ಒಂದ್ ಕಾಲೇನೋ ಕಾಲೇ ಇಲ್ಲ ಶಿಷ್ಯಗೆ. ಪಾಪ ಕಷ್ಟಪಟ್ಟು ದುಡಿತಾ ಇದ್ದಾರೆ. ಹೆಂಗ್ ಉಗಿದವ್ರು ನೋಡುಗರು ಬೇವರ್ತಿಗಳು. ನೀನ್ ದೇವಸ್ಥಾನದೊಳಗೆ ಹೋಗ್ದವ್ರು ಇಲ್ಲಿ ಎಲ್ಲ ತೋರಿಸ್ತಾ ಇದ್ದಳು. ನೀನ್ ದೂರ ಹೋಗ್ಬೇಡ, ಈಗ ಬೇರೆ ಬೇರೆ ತರ ಕೆಲ್ಸುತ್ತೆ. ಬಾ ಆಯ್ತಾ. ಕಲರ್ ಬನಾರಸ್ ಮಿಠಾಯಿ ಮಾಡಿದ್ದಾರೆ ಇಲ್ಲಿ, ಕಲರ್ ಹಾಕಿ. ಒಂದು ಗುಜಾಲ ಹಾಕಿದ್ದಾರೆ, ಇನ್ನೊಂದು ಪಿಂಕ್ ಕಲರ್ ಹಾಕಿದ್ದಾರೆ. ಜನಸಾಗರ ಜನಸಾಗರ. ಸ್ನಾನ ಮಾಡಕ್ ಬಂದವ್ರೆ, 1 ವರ್ಷ ಆಯ್ತು ಸ್ನಾನ ಮಾಡಿ. ಕೊಡಿಲ್ಲ ಅದೆಲ್ಲ ಬಿಡಿಲ್ಲ. ಸರಿ ಬಂದ್ಮೇಲೆ ಎಲ್ಲ ನೋಡಿ ಬರ್ಬೇಕನ್ನೋದ್ ನನ್ ಡ್ರೀಮ್. ಇಲ್ಲಿ ಬಂದ್ಮೇಲೆ ಅನ್ಸ್ತು ಈ ತರ ಕೆಟ್ಟ ಕನ್ಸ್ಗಳೆಲ್ಲ ಬೆಳುತ್ತೆ ನನಗೂ ಅಂತ. ಕೆಟ್ಟ ಕನ್ಸ ಎಲ್ಲಿ ನಿಂತವ್ರು ಇವ್ರು ಕ್ಯೂ ಈ ಕಡೆ ನಡೆಯೋ. ಅಣ್ಣ ಎಲ್ಲಿಗೆ ಹೋಗ್ತಾ ಇದ್ದೀರಾ? ಅವ್ನ್ ನಿನ್ ಭಾಷೆ ಅರ್ಥ ಆಗಲ್ಲ ಕಣೋ. ಅಣ್ಣ ಎಲ್ಗ ಹೋಗ್ತಾ ಇದೀರಾ ಅಂದ್ರೆ ಅವ್ನೇನೋ ಬೈತಾ ಇದೆಯಾ ನೀನು ಅನ್ಕೊಂತ. ಅವ್ರು ನಮ್ ಜಾಗ ಬಂದ್ಬಿಟ್ಟು ಇಂಪೋಸ್ ಮಾಡೋರೆ. ನಮ್ ಭಾಷೆ ಇಲ್ಲ ಇಂಪೋಸ್ ಮಾಡಲ್ಲ. ಇದು ವಿಶ್ವನಾಥ ಟೆಂಪಲ್ ಅನ್ಸುತ್ತೆ. ಎಲ್ಲಿ ಬಾ ಹೇಳು, ನಿನ್ ಎಕ್ಸ್ಪೀರಿಯನ್ಸ್ ಹೇಳು ನನಗೆ. ಅನ್ಸಿತ್ತು ಇಲ್ಲಿ ಜಾಗ ನೋಡಿ, ಆ ದೇವಸ್ಥಾನ ಇಲ್ಲಿ ಕಾಲ್ಬರೇಶ್ವರ ಟೆಂಪಲ್ ಅಲ್ಲಿ ಉಗ್ದಿದ್ರಲ್ಲ, ಅದ್ ನೋಡಾಗಿಂದ ಏನೋ ಒಂಥರ ಬೇಜಾರು. ಅಲ್ಲೇ ಕುತ್ಕೊಳ್ತಾನೆ, ಅಲ್ಲೇ ಉಗಿತಾನೆ, ಅಲ್ಲೇ ನೀರ್ ಹಾಕ್ತಾನೆ. ಅದು ದೇವಸ್ಥಾನದ ಒಳಗಡೆ. ನಿಮ್ ಎಕ್ಸ್ಪೀರಿಯನ್ಸ್ ಹೆಂಗಿತ್ತಣ್ಣ? ನನ್ನ ಎಕ್ಸ್ಪೀರಿಯನ್ಸ್ ಚೆನ್ನಾಗಿದೆ. ಇನ್ನೊಂಚೂರು ಮುಂದೆ ಇಟ್ಕೊಳ್ಳಿ. ಏನ್ ಮಾಡಕ್ಕಾಗಲ್ಲ. ಅವ್ರವ್ರ ಟ್ರೆಡಿಷನ್ ಹಿಂಗೇನೆ, ನಾವು ಬಂದ್ ಚೇಂಜ್ ಮಾಡಕ್ಕಾಗಲ್ಲ. ನೋಡ್ಬೇಕು. ಮತ್ತೆ ಇನ್ನೊಂದೇನಂದ್ರೆ ಎಲ್ಲಾ ಕಡೆ ಬರೀ ದುಡ್ಡಿಂದೆ. ಎಲ್ಲಾ ಕಡೆ ದುಡ್ಡಿಂದೆ. ಅವ್ನ ಹಾರ ಹಾಕ್ಬಿಡ್ತಾನೆ, ನೀನ್ ದುಡ್ಡು ಕೊಡ್ಲಿಲ್ಲ ಅಂದ್ರೆ ಹಾರ ವಾಪಸ್ ತಕೊಂಡ್ಬಿಡ್ತಾನೆ. ಆ ಕಾಲ್ಬೈರೇಶ್ವರ ಟೆಂಪಲ್ ಅಲ್ಲಿ ನೋಡಿದ್ರ ಅದಾದ ಇಟ್ಕೊಂಡ್ಬಿಟ್ಟವ್ರೆ, ನವಿಲ್ ಗರಿದು ಬ್ಯಾಕ್ ಸೈಡ್ ಹೊಡಿತವ್ರೆ. ನೋಡಿ ಇದೊಂದ್ ಬಿಸ್ನೆಸ್, ಇದೊಂದ್ ಸ್ಟಾರ್ಟ್ ಮಾಡ್ಕೊಂಡ್ಬಿಡ್ಬೇಕು ನಾವು ಇಲ್ಲಿ ಬದುಕಬೇಕು ಅಂದ್ರೆ. ಇದು 10 ರೂಪಾಯಿ ಗುರು. ದಿನಕ್ಕೆ 100 ಜನ ಹಿಡಿದ್ರೆ 1000 ರೂಪಾಯಿ ಆಗೋಯ್ತದೆ ಅಲ್ವಾ? ಒಳ್ಳೆ ಬಿಸ್ನೆಸ್. 10 ರೂಪಾಯಿ ಇನ್ಕಮ್. 10 ರೂಪಾಯಿ ಏನಪ್ಪ, ಏನ್ ಗುರು 10 ರೂಪಾಯಿ ಏನ್ ಗುರು ಅದು? ಏನೋ ಇರ್ಲಿ. 10 ರೂಪಾಯಿ ಇನ್ವೆಸ್ಟ್ಮೆಂಟ್, 1000 ರೂಪಾಯಿ ಇನ್ಕಮ್. ಹಂಗೆ ವಿಷಯ. ಇಲ್ಲೇ ಅನ್ನಪೂರ್ಣೇಶ್ವರ ಊಟ ಮಾಡ್ಕೊಂಡ್ಬಿಟ್ರೆ ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ. ಅದಕ್ಕೂ ಕ್ಯೂ ನೋಡೋದಲ್ಲ ಎಷ್ಟಿತ್ತು ಜನ. ಅದಕ್ಕೆ ನಾವು ನಾಗ ಸಾಧು ಅಂದ್ಬಿಟ್ರೆ ಬೇಗ ಬಿಡ್ತಾರೆ ಫಸ್ಟ್. ನೀನು ಕಾಗೆ ಮಾರ್ಸೋ ಒಂಥರ ಇದ್ಯಾ? ನಾಗ ಸಾಧು ಅಂತ ಕಾಗೆ ನಾನು ಅಲ್ಲಿ ನೋಡ್ದಲ್ಲ, ಕಾಳಿಂಗ ಸರ್ಪ. ಸರಿ ಕರಿ ನಾಗರಾವ್ ಬಿಟ್ಬಿಡ್ತೀನಿ ಆಮೇಲೆ. ನಿನ್ ಕರಿ ನಾಗರಾವ್ ನೋಡೋ ನನಗೇನೋ ದರ್ದುಲೇ ಅಂತ ದುರಾದೃಷ್ಟ ನನ್ನ ಲೈಫಲ್ಲಿ ಮಾಡಿಲ್ಲ. ಬೇಡ ನನಗೆ ಅದು. ನೋಡು ಸ್ವಾಮಿ ಸಾಲ ಮಾಡ್ತಾರ ಮುಳುಗ್ಬಿಟ್ಟಿದ್ರೆ ಆಗೋಗಿರೋದು. ಆ ನೀರು ಕೇಳಿಲೆ ಸ್ನಾನ ಮಾಡ್ತವ್ರೆ, ಸೋಪ್ ನೀರ್ ಅಲ್ಲೇ ಹೋಯ್ತದನ್ನೇ ತೊಯ್ಕತ್ತವ್ರೆ. ಜೈ ಜೈ ಶ್ರೀರಾಮ್. ವಂಕಂಗ್ ಯಾರು ಸಾಥ್ ಕೊಡ್ತಾ ಇಲ್ಲ. ಓಂ ನಮೋ ಪಾರ್ವತಿ ಪತೆ ಹರ ಹರ ಮಹಾದೇವ್. ಹೇಳ್ರು ಜೋರ್ಸೆ ಬೋಲೋ ಭಯ್ಯ. ಓಂ ನಮೋ ಪಾರ್ವತಿ ಪತೆ ಹರ ಹರ ಮಹಾದೇವ್. ಹೊಡಿತಾರೆ ಬುಲೆಟ್ ಇರುತ್ತೆ. ಹೇಳು, ಹೊಡೆದ್ ತೋರಿಸ್ತೇನೆ ನಿನಗೆ. ಇಂಗ್ಲಿಷ್ ವರ್ಡ್ ಗೊತ್ತಾಗ್ಬಿಡ್ತದೆ, ಗುಮ್ತಾರೆ. ಅದರ ಬಂದೂಕಲ್ಲಿ ಬಂದೂಕಂದ್ರು ಇದೆಯಾ? ಬಂದೂಕಂದ್ರು ಅರ್ಥ ಆಗುತ್ತೆ ಕಣ ಅವ್ನಿಗೆ. ಓಕೆ ಅಣ್ಣ, ಅವ್ನು ಇಟ್ಕೊಂಡ ಒಂಥರ ಬಿಡು ಆಯ್ತು ಬಿಡು. ಅದು ಅಲ್ಲ
ಹಾ ಆ ಮೂಮೆಂಟ್ ನ ದಾಟ್ ಬಂದ್ಬಿಟ್ವಿ ಬಿಡು, ಯಾಕೆ ಅದನ್ನೇ ಶೂಟ್ ಮಾಡ್ತೀಯ, ಬೇರೆ ಹೇಳು ಬೇರೆ ಹೇಳು, ಇನ್ನೇನ್ ಸಮಾಚಾರ. ಯಾರು ಎಲ್ಲ ಆರೆಂಜ್ ಹಾಕೊಂಡ್ಬಂದ್ರೆ ಗ್ರೀನ್ ಹಾಕೊಂಡ್ಬಂದ್ರೆ ಇವನ್ನ ನೀವು ಕನ್ನಡದವ್ರೇನ? ಸಾರಿ ಗ್ರೀನ್ ಬಟ್ ಚೆನ್ನಾಗಿ ಲಾಕ್ ಹಾಕ್ಬಿಟ್ವಿ ನಾವು. ಎಲ್ಲ ಆರೆಂಜ್ ಹಾಕೊಂಡ್ಬಂದ್ರಿ, ನೀವೆಂತ ಗ್ರೀನ್ ಹಾಕೊಂಡ್ಬಂದಿರ ಹೇಳಿ? ಶಿವಮಾಲ. ಓಕೆ ಸಾರಿ, ಸಂಸ್ಬಿಡಿ. ಹೆಸರಣ್ಣ ನಿಮ್ದು? ಬನ್ನಿ. ಚೆನ್ನಾಗಿ. ನಮ್ಮ ಬಳ್ಳಾರಿನೇ ಬನ್ನಿ. ಎಲ್ಲಿ ಹೋಗ್ತಾ ಇದೀರಾ? ದರ್ಶನಕ್ಕೆ ಹೋಗ್ತಾ ಇದೀರಾ? ಹಾ, ನಮ್ಮ ಘಾಟ್ ನಮಸ್ಕಾರ ಇರುತ್ತಲ್ಲ. ಗಂಗಾ ಆರತಿ ನೋಡೋಣ ಅಂತ. ಓಕೆ ಓಕೆ. ಹಾ. ವಿಶ್ವನಾಥನ್ ದರ್ಶನ ಆಯ್ತಾ? ಫ್ಲೈಟ್ ಆಗ ವಿಶ್ವನಾಥನ್ ದರ್ಶನ ಆಯ್ತಾ? ಅಲ್ಲಿಂದ ಹೋಗ್ಬಿಡ್ರಿ, ಈ ಕ್ಯೂ ಅಲ್ಲಿ ಹೋಗ್ಬೇಡ್ರಿ, ಅಲ್ಲಿ ಆ ಕಡೆಯಿಂದ ಹೋಗ್ಬಿಡ್ರಿ, ಆರಾಮಾಗಿ ಹೋಗ್ಬಿಡ್ಬೋದು. ಎಲ್ಲ ಬಿಟ್ಬಿಟ್ಟು ಇಲ್ಲಿ ದಾಟ್ಕೊಂಡು ಹಂಗ್ ಒಳಗಡೆ ಹೋಗ್ಬಿಟ್ರಿ, ಅಲ್ಲಿ ಎಂಟ್ರಿ ಇದೆ, ಹಂಗ್ ನುಗ್ಬಿಡ್ರಿ, ಆರಾಮಾಗಿ ಹೋಗ್ಬಿಡ್ಬೋದು. ಈ ಕ್ಯೂ ಅಲ್ಲಿ ನಿಲ್ಲಕ್ ಹೋಗ್ಬೇಡ್ರಿ. ಇದ್ ನೋಡ್ರಿ, ಜನ ನೋಡ್ರಿ, ಅಪ್ಪಾಡಿ ಎಲ್ಲ ಈ ಕುಂಭಮೇಳ ಎಫೆಕ್ಟ್ ಇದು. ಎಲ್ಲಿಂದ ಬಂದಿದ್ ಫ್ಲೈಟ್? ಬೆಂಗಳೂರಿಂದನಾ? ನಾವು 22ಕ್ಕೆ ಬಂದಿದ್ದು. ಹೌದಾ? ಥ್ಯಾಂಕ್ಸ್ ಬೈ. ಒಳ್ಳೇದಾಗ್ಲಿ, ಬಾಯ್. ಯಾವಾಗ ಇದಕ್ಕೆ ಹೋಗ್ತೀರಾ ಕುಂಭಮೇಳಗೆ? ನೆನ್ನೆ ಆಗ್ಬಿಟ್ರಾ? ಹೆಂಗಣ್ಣ ಆ ಕಡೆಯಿಂದ ಜಂಪ್ ವೆಂಕ ಅವ್ನ್ ಕನ್ನಡ ಬರಲ್ಲ ಅಂತ ಉರ್ಸಿ ಕನ್ನಡದಲ್ಲೇ ಮಾತಾಡ್ಬಿಟ್ಟಲ್ಲ ಅವನು. ಬಳ್ಳಾರಿ ಅವನಂತೆ ರಾಡೆ ಇಕ್ಕಿರೋನು. ಭಯಂಕರ ಅವರಲ್ಲ ಇಲ್ಲಿ ಕನ್ನಡದವರು. ಹುಷಾರಾಗಿ ಡೀಲ್ ಮಾಡ್ಬೇಕು. ಕಾಟು ಇನ್ ಮುಂಚೆನೆ ಕಂಡಿಡಿ ಅವ್ರು ಕನ್ನಡದವ್ರ ಇಲ್ಲ ಅಂತ. ಕಾಟು ನೋಡ್ರೆ ಕಾಟ್ ಮಾಡಿ ಅಂದ್ಬಿಡ್ತಾರೆ, ಅದಕ್ಕೆ ಅಲ್ವಾ ಕಾಟು ಅನ್ನೋದವ್ರನ್ನ. ಅವ್ರು ಎಷ್ಟೋ ಜನ ತಮಿಳರ್ ಮಾತಾಡ್ತಾರೆ. ವಣಕಂ ಬ್ರೋ ಅಂತಾರೆ ಕಾಟು ನೋಡಿ. ಎಷ್ಟೋ ಜನ ತಮಿಳರ್ ಮಾತಾಡ್ತಿದ್ರು. ವಣಕಂ ಕಾಟು ಅಂತ. ಹಿಂಗೆ ಬಂದಿರಿಕೆ ಅಂತ ಅಂದ್ರು. ನೋಡು ಅಂದ್ ಬರ್ತೈತೆ ವರ್ಲ್ಡ್ ಬರ್ತೈತೆ, ಅವನ್ ಗೊತ್ತಲ್ಲೋ. ಮತ್ತೆ ಅಲ್ಲೇ ಹೋಗ್ಬೇಕಲ್ಲೋ. ಆ ಕಡೆನೆ ದಾಟ ಹೋಗ್ಬೇಕು. ಆ ಕಡೆ ಒಳಗಡೆ ಹೋಗಲ್ಲ ಘಾಟಿಗೆ. ಇದೇನ್ ವೆಂಕ? ಇದ್ಯಾವ ಘಾಟ? ಇದೇ ಮಣಿಕರ್ಣಿಕಾ ಘಾಟ್. ಇದೇ ಮಣಿಕರ್ಣಿಕಾ. ಸೊ ಕಾಶಿ ವಿಶ್ವನಾಥ ಟೆಂಪಲ್ ಎಂಟ್ರಿ ಇದು. ಮತ್ತೆ ಹಿಂಗಿದೆ. ಮತ್ತೆ ಇನ್ನೆಂಗ್ ಹೋಗ್ತೇವ? ಬೇರೆ ಆಪ್ಷನ್ ಇಲ್ಲ ಕಣೋ ಹೋಗೋದಕ್ಕೆ. ಇನ್ನೆಂಗ್ ಹೋಗ್ತೇವ ವೆಂಕ? ನಾವು ಉರಿಯೋ ಜಾಗಕ್ಕೆ ಹೋಗ್ತಾ ಇಲ್ವಲ್ಲ, ಹಿಂಗಿಂದ ಹೋಗ್ಬಿಡತ್ತೀವಲ್ಲ ಬಾ. ಏನ್ ಮಾಡ್ತೀಯಪ್ಪ ಹಂಗಾರ? ಇವಾಗ ಆ ಕಡೆ ಹೋಗ್ಬೇಕು, ಹೆಂಗ್ ಹೋಗ್ತೀಯ? ಆಯ್ಕೊಂತವ್ರ ಏನೋ ಮಾಡ್ತಾವ್ರೆ. ಜಂಪ್ ಹೊಡಿರಿ ಇಲ್ಲಿ ಬಂದ ಕೊಂಡು ಬೈತಾನೆ ಅವನು. ಜೈ ಶ್ರೀರಾಮ್, ಜೈ ಶ್ರೀರಾಮ್. ಬರ ಬೇಗ ಆರು. ಆನ್ ಮಾಡಿದೀರಾ? ಹಂಗೆ ಐತೆ. ಮಣಿಕರ್ಣಿಕಾ ಘಾಟ್ ಹತ್ರ ಹೋಗ್ತಾ ಇದೀವಿ. ಘಾಟ್ ಒಳಗಡೆ ಹೋಗಲ್ಲ, ಆಚೆಯಿಂದನೇ ಹೋಗ್ತಿವಿ. ಬಾ, ಹಿಂಗಿಂದ ಹೋಗ್ಬಿಡಣ. ಘಾಟು ಅಣ್ಣ, ನೀನ್ ದೂರ ಹೋಗ್ಬೇಡ, ಎಕೋ ಹೊಡಿತದ ಅಂತಾರ. ಓಕೆ, ಹತ್ರನೇ ಬಾ ನೀನು. ಅವನು ವ್ಲಾಗಿಂಗ್ ಮಾಡ್ತಾವ್ ನೋಡ್ ವೆಂಕ ನಿಂತರ. ಯಾರು? ಅಲ್ಲಿ ಅವ್ನು ಕೇಳು, ವಿಚ್ ಕಂಟ್ರಿ ಆರ್ ಫ್ರಮ್ ಅಂತ. ಬಾ ಮಾತಾಡ ಇಬ್ರು. ಬೇಡ ಅವ್ರೇನೋ ಡೀಪ್ ಡಿಸ್ಕಷನ್ ಇದಾರೆ, ನಡೆದ್ಬಿಡ. ಹಿಂದೆ ಮಾಡ. ಇಲ್ಲಿ ಏನೋ ಮಾಡ್ತಿದಾರಣ್ಣ ಇವರು. ಏನೋ ಹುಡುಕ್ತಾವ್ರಲ್ಲ ಅವರು. ಕಳ್ದೋಗಿರೋ ಕಾಯಿನ ಹುಡುಕ್ತಾವ್ರೇನೋ. ನೋಡ್ ಆಯ್ಕೊಂತವ್ ವೆಂಕ ಅದು. ಓ ಮಣ, ಇಲ್ಲೇ ತಂದು ಸುರಿತಾರ ಅನ್ಸುತ್ತೆ. ಬಾ ಕಾಟು, ಅವೆಲ್ಲ ಬೇಡ ಬಾ. ಮಣಿ ಇರೋ ಅಪ್ಪಿ. ಇದೇ ಮಣಿಕರ್ಣಿಕಾ ಘಾಟು ನೋಡಿ. ಬಾ, ಇಲ್ಲೇ ಹಾಕ್ಬಿಡ್ತಾರೆ ಅನ್ಸತ್ತಲ್ಲ ಬೂದಿನ ನೀರಿಗೆ. ಅವ್ರ ಅದರಿಂದ ಏನೇನ ಎತ್ತವ್ರು ನೋಡು. ಮೋಸ್ಟ್ಲಿ ನೋಡು. ಜೈ ಅಘೋರ ಕಾಳಿ ಟೆಂಪಲ್. ಅಲ್ಲಿ ಹೋಗೋಣ ಬೇಡವಾ? ಭಯ ಆಯ್ತೈತಿ ನನ್ಗೂ. ಹೋಗೋಣ ಬಾ, ದೂರದಿಂದ ನಮಸ್ಕಾರ ಹಾಕೊಂಡ್ಬಂದ್ಬಿಡು. ನೋಡಿ ಇವ್ರು ಮುಖ ಕಟ್ಕೊಂಡ್ಬಿಟ್ಟವ್ರೆ ಫಾರಿನ್ಗಳ ಜೊತೆಗ. ನಿಮ್ಗ್ ಬೇಕಾ? ಕೊಡ್ರಿ ತೆಗೋಣ. ಯಾರು ಕೇಳ್ತೀರಾ? ಯಾರನ್ನ ಕೇಳ್ತೀರಾ? ಬನ್ನಿ, ಹೋಗಲ್ವಾ? ಬಾ ಹಂಗ್ ಬೇಡ, ಬಾ ಅಲ್ಲೆಲ್ಲ ನಕ್ಕನ್. ಇದಾದ ಟೆಂಪಲ್ ಅನ್ಸುತ್ತೆ ನೋಡ್ರಿ, ಇಲ್ಲಿಂದಾನೆ ಬನ್ನಿ. ಇಲ್ಲಿ ಬನ್ನಿ. ಬಂದೆ
ಎಲ್ಲೋ ಇಲ್ಲಿದೆ ಬನ್ನಿ. ಬಾ ಕಾಪಾಡ. ಅಣ್ಣ ಹೊಡಿತಾರೆ. ಸಿಟಿ ಆಫ್ ಟೆಂಪಲ್ಸ್ ಬಂಕ ಗುರು 1000 City. ಲಿಂಗ ಇಲ್ಲ. ಸಿಟಿ ಆಫ್ ಟೆಂಪಲ್ಸ್ ಎಲ್ಲಾ ಕಡೆ ಐತೆ, ಎಲ್ಲಾ ಕಡೆ ಕೌರು ಅದೇ ಬಗ್ಗಿದೆ ಅಂತಾರಲ್ಲ ಟೆಂಪಲ್ ನೋಡಿ ಅಣ್ಣ. ಎಲ್ರ ಕಡೆಗೂ ಕ್ಯಾಮ್ರಾ ತಿರ್ಸ್ಬೇಡ, ಯಾಕಂದ್ರೆ ರೈಸ್ ಆಗಿ ಯಾರು ಹೊಡೆದಿಡದಾರ. ಸುಮ್ನೆ ಬಾ ನಡಿ. ಇದು ನೋಡಿ ಏನ್ ಮಾಡ್ತಾರೆ ಅಂತ. ಚಿಕ್ಕ ಹುಡುಗ ಕೈಲಿ ಮಾಡಿಸ್ತವ್ರೆ. ಅದೇ ಬಿಸ್ನೆಸ್ ಬಿಟ್ಬಿಟ್ಟವನಲ್ಲ ಗುರು. ಇಲ್ಲಿ ನೋಡು ಗುರು. ಹಾ ಇದೆ ನೋಡ್ಬೇಕ, ಅದು ವಾಲಿರೋದು. ದೇವ್ರು ಇದೆ ನೋಡ್ಬೇಕ ವಾಲಿರೋದು. ಏನ್ ನೀರ್ ಬಿಡ್ತಾವ್ರ ಅಲ್ಲಿಗೆ ವಾಲಕ್. ಇನ್ನೂ ಮೇಲೆ ಹೋಗೋಣ ಇಲ್ಲ ಇಲ್ಲಿಂದಾನೆ ಹೋಗೋಣ. ನಡಿ ಹಿಂಗಿಂದ ನೋಡೋಣ. ಮಣಿ ಮಣಿ ಬರದೇ ಇಲ್ಲಪ್ಪ. ಇಲ್ಲೇ ನಿಂತು ಹಂಗೆ ತಿರ್ಕೊಂಡ್ ಏನು ಟೆಂಪಲ್ ಹೆಸರು ಓದಿದ್ ನಾವು ಗೊತ್ತಿಲ್ಲ. ಮಣಿ ಹೇಳ್ತಾನೆ ಮಣಿ ಮಣಿ ಬನ್ನಿ ಬನ್ನಿ ಎಗ್ರೋಗೋಣ. ಹಿಂಗೆ ತಿರ್ಸ್ಕೊ ನಮ್ ಕಡೆಗೆ. ಟೆಂಪಲ್ ನೋಡಿ ಇದು ಎಷ್ಟು ಡಿಗ್ರಿ ವಾಲ್ ಇದೆ? 15 ಡಿಗ್ರಿ. ಮಣಿ ಹೇಳ್ತಾನೆ. ಮಣಿ ಬಾ ಮಣಿ ಇಲ್ಲಿ ಬೇಗ. ನೀನ್ ಬಾ ಮಣಿ ಆಮೇಲೆ ವಿಡಿಯೋ ಮಾಡಿವಂತೆ. ಎಷ್ಟು ಡಿಗ್ರಿ ವಾಲ್ ಇದೆ? ಏನ್ ಮಣಿ ಕತೆ ಹೇಳ್ ಮಣಿ ಇದ್ರದ್ದು ಒಂಚೂರು. ತಾಯಿ ತೃಪ್ತಿಗೆ ಪ್ರತ್ಯೇಕವಾಗಿ ನಿಂತಿರ್ತಕ್ಕಂತ ಮತ್ತೊಂದು ದೇಗುಲ ಇದು. ಯಾವ ತಾಯಿ? ಏತ ತಾಯಿ. ಯಾರವರು ಹೇಳು, ಫುಲ್ ಕ್ಲಿಯರ್ ಆಗಿ ಇಡಬೇಕು. ಗೊತ್ತಿಲ್ಲ ಕಣ. ಒಬ್ಬ ರಾಜ ಏನ್ ಮಾಡ್ತಾನೆ, ತಾಯಿ ಋಣ ತೀರ್ಸೋಕೋಸ್ಕರ ದೇವಸ್ಥಾನ ಕಟ್ಟಿಸ್ತಾನೆ ಕಾಶಿಗೆ ಬಂದು. ಕಟ್ಟಿಸಿದ ನಂತರ ತಾಯಿ ಪ್ರೀತಿಗೆ ತಾಯಿ ಋಣ ತೀರ್ತು ಅನ್ನೋ ಒಂದು ಮಾತನ್ನ ಕಾಶಿ ಸ್ನಾನ ಮಾಡಿದ್ನಂತ ಹೇಳಿದ್ಮೇಲೆ ತಾಯಿ ಋಣ ತೀರ್ಸಕ್ಕಾಗಲ್ಲ ಅಂತ ಕಾಶಿ ವಿಶ್ವನಾಥನೇ ಗೋಪುರವನ್ನೇ ಅಂದ್ರೆ ಹಾಕ್ಸಿರೋದು. ಆ ಕಡೆ ಹೋದ್ರೆ ನಮ್ಗೆ ಗೊತ್ತಾಗುತ್ತೆ. ಆ ಸೈಡ್ ಹೋದ್ರೆ ವಾಲ್ ಇರೋದು ಎಷ್ಟು ವಾಲ್ ಇದೆ ಅಂತ ನೀಟಾಗಿ ಗೊತ್ತಾಗುತ್ತೆ. ಇಲ್ಲಿಂದ ನೋಡಿದ್ರೆ ಕಾಣುತ್ತೆ ನೋಡ್ರಿ ವಾಲ್ ಇರೋದು. ನೀರು ಮುಳುಗೋ ತರ ಐತೆ. ನಡಿ ನಡಿ ನೋಡೋಣ ನಡಿ ಹಂಗಾರೆ. ಇವಾಗ ಬೇರೆ ದೇಶಗಳಲ್ಲಿ ಶೆಡ್ ಆಗ್ಬಿಟ್ಟವನಿಲ್ಲ ಇರೋ ಒಂದೊಂದು ನೋಡೋಣ ಕ್ರೇಜಿ ಆಗೋನೆ.